ಸ್ನೇಹಿತರೆ, ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಏನೈತಿ ವಿಷಯವನ್ನು ಹೇಳ್ತೀನಿ. ಏನತ್ತಂದ್ರ ದುಡಿಯದೆ ದುಡ್ಡು ಗಳಿಸೋದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಯಾಕಂದ್ರ ಬಹಳಷ್ಟು ಜನ ಅಂತಿರ್ತಾರ ದುಡಿದ್ರು ನಿಂತಿ ದುಡ್ಡು ಆಗಂಗಿಲ್ಲ, ದುಡ್ಡು ಗಳಿಸಕ್ ಆಗಂಗಿಲ್ಲ ಅಂತಾರ. ಆದ್ರ ನಾನು ದುಡಿಯದೆ ದುಡ್ಡು ಹೇಗೆ ಗಳಿಸ್ಬೇಕು ಅಂತ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್. ಎಲ್ಲರಿಗಿಂತ ದುಡಿಯದೆ ದುಡ್ಡು ಗಳಿಸೋದನ್ನ ಏನು ಅನ್ನುವಂಥದ್ದು ನೋಡಿದ್ರೆ ಬಹಳ ಅಭಿರುಚಿ ಇರ್ತೈತಿ. ಅದಕ್ಕೋಸ್ಕರ ಮತ್ತೆ ಎಲ್ಲಾರ ಏನೈತಿ ಬ್ಯಾಂಕ್ ದರೋಡಿ ಮಾಡೋದು, ಪಿಕ್ ಪಕೆಟ್ ಮಾಡೋದು, ಕೋಟಾ ನೋಟ್ ತಯಾರು ಮಾಡೋದು, ಇದರಿಂದ ಗಳಿಸು ಅಂತ ತಿಳ್ಕೊಂಡಿರಿ. ಇಂಥ ಕೆಲಸ ಏನಾರ ಮಾಡಿರಂದ್ರ ಕಾಯಂ ಜೈಲ್ನಾಗ ಇರಬೇಕಾಕತಿ. ಈ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಾ ಏನ್ ಹೇಳ್ತೀನಲ್ಲ ಒಂದಿಷ್ಟು ಸರಳ ಉಪಾಯಗಳನ್ನ ಹೇಳ್ತೀನಿ. ನಿಮ್ಗೆ ಸರಿ ಅನಿಸಿದ್ರ ಇವನ್ ಏನೈತಿ ಫಾಲೋ ಮಾಡ್ರಿ. ಅದೇ ರೀತಿ ಅಂತಿ ನಿಮ್ಗೆ ನಾ ಹೇಳಿದ್ದು ಏನೈತಿ ವಿಷಯ ಚಲೋ ಅನಿಸ್ತಿ ಅಂತಂದ್ರ ನೀವು ಇದನ್ನಂತಿ ಒಂದಿಷ್ಟು ಉಪಯೋಗ ಮಾಡ್ಕೊಂಡ್ರಿ. ಸರಿ ಅನಿಸ್ತಾವ್ರಿಲ್ಲ ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರ ಇಂಥ ಏನೈತಿ ಮೋಟಿವೇಶನ್ ವಿಡಿಯೋಗಳು ನಿಮ್ಗೆ ಸಿಗ್ತಾವ. ಹಂಗಾರ ಏನು ಅನ್ನೋದನ್ನ ಹೇಳ್ತೀನಿ. ಸ್ಟಾರ್ಟಿಂಗ್ ದಿಂದ ಏನಂತ ಹೇಳ್ತೀನಿ. ಒಂದಿಷ್ಟು ಟಿಪ್ಸ್ ಗಳು ಇರ್ತಾವ. ಪ್ರಥಮವಾಗಿ ಏನಪ್ಪಾ ಅಂತಂದ್ರ ಮೊದಲನೇ ಟಿಪ್ಸ್, ನಿಮ್ ಮನಿ ಒಳಗೆ ನೀವೇನೈತಿ ವಯಸ್ಕರಾಗಿರ್ತೀರಿ, ಈಗಾಗಲೇ ಆಲ್ರೆಡಿ ಸಾಕಷ್ಟು ದುಡಿದು ಬಿಟ್ಟಿರ್ತೀರಿ. ಆದ್ರೆ ಇನ್ನೂ ದುಡಿಬೇಕು ಅನ್ನೋ ಆಸೆ ಇರ್ತೈತಿ, ಅಥವಾ ದುಡ್ಡನ್ನು ಗಳಿಸ್ಬೇಕು ಅನ್ನೋ ಆಸೆ ಇರ್ತೈತಿ. ಆದ್ರೆ ದುಡಿಕ್ ನೀಗ್ತಿರಂಗಿಲ್ಲ. ಇಂಥ ಸಮಯದಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರ, ನೀವು ದುಡಿದಿಟ್ಟಿರ್ತಕ್ಕಂಥ ಹಣವನ್ನ ಸಮೀಪದ ಬ್ಯಾಂಕಿನಲ್ಲಿ, ಅಂದ್ರೆ ಒಳ್ಳೆ ಯಾವ ಬ್ಯಾಂಕ್ ಐತೋ ನಿಮ್ಮಲ್ಲಿ ಅಂತ, ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ನಿಮಗೆ ಸಮೀಪ ಇರಬೇಕು. ಆ ಬ್ಯಾಂಕಿನ ಬಗ್ಗೆ ನಿಮ್ಗೆ ಸಾಕಷ್ಟು ವಿಶ್ವಾಸ ಇರ್ಬೇಕು. ಅಂತ ಬ್ಯಾಂಕ್ನೊಳಗ FD ಇಟ್ಬಿಟ್ರತ್ತಂದ್ರ, ಒಂದಿಷ್ಟು ಬ್ಯಾಂಕ್ನಾಗ ಹಿರಿಯ ನಾಗರಿಕರು ಅಂತೇಳಿ 5 ವರ್ಷದ 9 ತಿಂಗಳಿಗೆ ಮಾಡ್ಯಾರ. ಒಂದಿಷ್ಟು ಬ್ಯಾಂಕ್ನಾಗ ಏನೈತಿ 6 ವರ್ಷಕ್ಕೆ ಮಾಡ್ಯಾರ. ಒಂದಿಷ್ಟು ತಿಂಗಳಿಗೆ ಏನೈತಿ ಒಂದಿಷ್ಟು ಬ್ಯಾಂಕ್ನೊಳಗೆ ಏನೈತಿ 6 ವರ್ಷದ 3 ತಿಂಗಳತ್ ಮಾಡ್ಯಾರ. ಹಿಂಗೇನೈತಿ ಒಂದೊಂದ್ ಬ್ಯಾಂಕ್ ಒಂದೊಂದ್ ಟೈಪ್ ಇರ್ತೈತಿ. ಒಂದೊಂದ್ ಬ್ಯಾಂಕ್ ನೋಡಿ 7 ವರ್ಷನೂ ಮಾಡ್ಯಾರ. ನಿಮಗೆ ಯಾವ ಬ್ಯಾಂಕ್ ಸರಿ ಅನಿಸ್ತೈತಿ ಆ ಬ್ಯಾಂಕ್ ನೋಡಿ ಹೋಗಿ ಇಟ್ರಿ ಅಂತಂದ್ರ ಆಟೋಮೆಟಿಕ್ ಆಗಿ ಏನಾಕತಿ ದುಡ್ಡು ಡಬಲ್ ಆಕತಿ. ನೀವು ಮನಿ ಒಳಗೆ ಇಟ್ಕೊಂಡ್ ಕುಂತ್ರಿ, ಅಥವಾ ಏನೈತಿ ಯಾರಿಗೂ ಏನೈತಿ ನಿಮ್ ಪರಿಚಯದವರು, ಸಂಬಂಧಿಕರು, ಸ್ನೇಹಿತರು, ಅವ್ರಿಗೆ ನಾ ಬಡ್ಡಿ ಹೆಂಗಂತಿ ಕೊಟ್ಟಿನಿ, 3 ಬಡ್ಡಿ ಹಂಗ್ ಕೊಟ್ಟಿನಿ, 6 ಬಡ್ಡಿ ಹಂಗ್ ಕೊಟ್ಟಿನಿ ಅಂತ ಕೊಟ್ರಿ ಅಂತಂದ್ರ ನಿಮ್ಮ ದುಡ್ಡ ಇದ್ದಸ್ ಹೋಗ್ತಾವ್ ಹೊರತಾಗಿ ಬರೋದು ಗ್ಯಾರಂಟಿ ಇರಂಗಿಲ್ಲ. ನೀವೆಲ್ಲ ವಿಶ್ವಾಸದಲ್ಲಿ ಕೊಟ್ಟಿರ್ತೀರಿ. ಅದಕ್ಕೆ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ನೀವೇನಿದ್ರು ಬ್ಯಾಂಕಿನೊಳಗೆ ಇಟ್ರಿ ಅಂತಂದ್ರ ನಿಮ್ ರೊಕ್ಕ 6 ವರ್ಷ 3 ತಿಂಗಳು 7 ವರ್ಷ ಹಿಂಗ ಏನೈತಿ ಡಬಲ್ ಆಕಾವ್. ಈ ರೀತಿ ಏನೈತಿ ನೀವು ಆದಾಯ ಮಾಡ್ಬೋದು. ಇದು ಏನೈತಿ ಒಂದು. ಇನ್ನಪ್ಪ ಮತ್ತೆ ಹೆಂಗ ಏನೈತಿ ಮಾಡ್ಬೋದು. ನಂಬರ್ ಟೂ ಹೆಂಗ ಅಂತಂದ್ರ, ನೀವು ಮೊದಲು ಏನ್ ಮಾಡುದು, ನಿಮ್ ಕಡೆ ದುಡ್ಡು ಐತಿ ಅಂತಂದ್ರ ಒಂದು ಮಿನಿ ಟ್ರ್ಯಾಕ್ಟರ್ ತೊಗೊಂಬರೋದು. ಒಂದು ಸಣ್ಣ ಟ್ರ್ಯಾಕ್ಟರ್. ಸದ್ಯಕ್ಕೆ ಏನೈತಿ ಸಣ್ಣ ಟ್ರ್ಯಾಕ್ಟರ್ಗಳು ಬಾಳ ಡಿಮಾಂಡ್ ಅದ. ದೊಡ್ಡ ಟ್ರ್ಯಾಕ್ಟರ್ಗಳು ಏನೈತಿ ಯಾರು ಕರ್ಸಂಗಿಲ್ಲ. ಯಾಕಂತಾರ ಭೂಮಿ ಗಟ್ನಿ ಆಕೈತಿ. ಅದಕ್ಕಿಂತ ಅದನ್ನ ಬ್ಯಾಡ ಅಂತ ಪ್ರತಿಯೊಬ್ರು ನಿಂತಿ ಸಣ್ಣ ಟ್ರ್ಯಾಕ್ಟರ್ ಕಳಿಸ್ತಾರ. ಯಾಕಂದ್ರ ಗಳೆ ಹೊಡ್ಯಾಕಿಂತ ಎಲ್ಲಿ ನೇಗಿಲಿ ಪೈಲಿ ಹೊಡ್ಯಾಕ ದೊಡ್ಡ ಟ್ರ್ಯಾಕ್ಟರ್ ಕಳಿಸ್ತಿರ್ಬೇಕು. ಆದ್ರ ಎಲ್ಲರೂ ಬಿತ್ತುದಿತ್ತು ತಿಳ್ಕೊಂಡು ನೀವು ಸಣ್ಣ ಟ್ರ್ಯಾಕ್ಟರ್ನ ಓಡಾಡಿ ಕರುದು. ಯಾಕಂದ್ರ ದೊಡ್ಡ ಟ್ರ್ಯಾಕ್ಟರ್ಗೆ ಎಷ್ಟು ಅಮೌಂಟ್ ಕೊಡ್ತಾರಲ್ಲ ಅಷ್ಟೇ ಅಮೌಂಟ್ ಸಹಿತ ಸಣ್ಣ ಟ್ರ್ಯಾಕ್ಟರ್ ಒಳಗಿಂತ ಕೊಡ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಒಂದ್ ಮಿನಿ ಟ್ರ್ಯಾಕ್ಟರ್ ತೊಗೊಂಬರುದು. ಅದಕ್ಕೆ ಬಿತ್ತತಕ್ಕಂಥದ್ದು ಇವತ್ತೇನೈತಿ ಸೂರ್ಯಪಾನ ಆಗ್ಲಿ, ಗೊಂಜಾಳ ಆಗ್ಲಿ, ಇಲ್ಲ ಅಂತಂದ್ರ ಸದ್ಯಕ್ಕಿಂತ ಉಳ್ಳಾಗಡ್ಡಿ ಬಿತ್ತಾಕತ್ತಾರ, ಉಳ್ಳಾಗಡ್ಡಿ ಆಗ್ಲಿ, ಯಾವುದೇ ಬಿತ್ತಾಕರದು ನಿಮ್ಗಿಲ್ಲ ಅಂದಿರಬಾರ್ದು. ಹಂಗ ಪ್ರತಿಯೊಂದು ಕುರಿಗಳನ್ನ ತಂದ ವ್ಯವಸ್ಥಿತ ಒಳಗೆ ಇಟ್ಕೋಬೇಕು. ಇಟ್ಕೊಂಡು ನೀವು ದುಡಿಯಂಗಿಲ್ಲ, ಒಂದ್ ಆಳ್ ಇಟ್ಕೋಬೇಕು. ಆಳ್ ಇಟ್ಕೊಂಡು ಆಳಿಗೆ ಸಿಸ್ಟಮ್ ಹೆಂಗ್ ಮಾಡ್ಬೇಕು ಅಂತಂದ್ರ, 1 ತಾಸಿಗೆ 100 ರೂಪಾಯಿ ಅಂತ ಅವಂಗ ಸಿಸ್ಟಮ್ ಮಾಡ್ಬೇಕು. ನೀವು 1 ತಾಸು ಏನೈತಿ ಕೆಲಸ ಮಾಡಿದಂದ್ರ 100 ರೂಪಾಯಿ. ಒಂದು ದಿವ್ಸಕ್ಕೆ ಏನೈತಿ ದುಡಿಯಾವನೈತಿ 6 ತಾಸು ದುಡಿತಾನ, 8 ತಾಸು ದುಡಿತಾನ, 10 ತಾಸು ದುಡಿತಾನ, 12 ತಾಸು ದುಡಿಯುವಂತ ಅವಕಾಶ ಐತಿ. ಆದ್ರ ನಮ್ಗೆ 12 ತಾಸು ಬೇಡ, 10 ತಾಸು ಲೆಕ್ಕ ಹಿಡ್ಕೊಂಡಿವಿ ನಾವು. 10 ತಾಸು ವ್ಯಕ್ತಿ ದುಡುಮನು ಅಂತಂದ್ರ ಅವಾಗ ಒಂದು ದಿವ್ಸಕ್ಕೆ 1000 ರೂಪಾಯಿ ಬೀಳ್ತೈತಿ. ಒಂದು ದಿವ್ಸಕ್ಕೆ 1000 ರೂಪಾಯಿ ಬಿತ್ತು ಅಂತಂದ್ರ ಒಂದ್ ತಿಂಗಳಿಗೆ 30,000 ರೂಪಾಯಿ ಅಂತ ಅವಾಗ ಅಮೌಂಟ್ ಬರ್ತೈತಿ. 30,000 ಟ್ರ್ಯಾಕ್ಟರ್ ಡ್ರೈವರ್ಗೆ ಯಾರು ಏನೈತಿ ಇವತ್ತಿನ ಕಾಲಕ್ಕ ಪಗಾರ ಕೊಡಂಗಿಲ್ಲ. ಹಿಂಗಾಗಿ ಏನೈತಿ ನಿಮ್ಗ ಅಟ್ರಾಕ್ಷನ್ ಆಗಿ ಆ ವ್ಯಕ್ತಿ ಬರ್ತಾನ. 30,000 ಆಗಿಲ್ಲ ತಿಳ್ಕೊ, ಒಂದ್ 15,000 ಆದ್ರೂ ಅವಂಗ ಏನೈತಿ ತ್ರಾಸ ಇರಂಗಿಲ್ಲ. ಆರಾಮ್ ಸರಿಯಾಗಿ ಏನೈತಿ ಮಾಡ್ಕೋಬಹುದು. ಅದಕ್ಕ ನಿಮಗ್ ಉಳಿತಾಯ ಎಷ್ಟಾಯ್ತು ಅದನ್ನ ಹೇಳ್ಬೇಕಲ್ಲ. ಈಗ ತಾಸಿಗೆ ಹೆಂಗ್ ನಡೆದಾವ ಅಂತಂದ್ರ ಮಿನಿಮಮ್ 600 ರಿಂದ 700 ರೂಪಾಯಿ ಏನೈತಿ ಒಂದ್ ತಾಸಿಗೆ ಬಾಡಿಗೆ ನಡೆದಾವ್. 600 700 ರೂಪಾಯಿದೊಳಗ 100 ತೆಗದ್ರ 600 ರೂಪಾಯಿ ಉಳಿತಿ. ಒಂದು ತಾಸಿಗೆ 600 ರೂಪಾಯಿ ನಿಮ್ಗೆ ಉಳಿತಾಯ ಆಯ್ತು. 1 ತಾಸಿಗೆ 600 ರೂಪಾಯಿ ಉಳಿತಾಯ ಆಯ್ತು ಅಂತಂದ್ರ 10 ತಾಸಿಗೆ 6,000 ರೂಪಾಯಿ ಆಯ್ತು. ಅಂದ್ರ ಒಂದು ದಿವ್ಸಕ್ಕೆ ನಿಮ್ಮ ದುಡಿಕೆ ಎಷ್ಟಾಯ್ತು 6,000 ರೂಪಾಯಿ ಆಯ್ತು. ಇನ್ನ 10 ದಿವ್ಸಕ್ಕೆ ಎಷ್ಟಾಕತಿ 60,000 ಆಯ್ತು. ಇನ್ನು ಒಂದು ತಿಂಗಳಿಗೆ ಎಷ್ಟಾಕತಿ 1,80,000 ರೂಪಾಯಿ ಆಯ್ತು. 1,80,000 ರೂಪಾಯಿದು ಡ್ರೈವರ್ ಪೇಮೆಂಟ್ ಬಿಟ್ಟು ನಿಮ್ದು 80,000 ರೂಪಾಯಿ ಟೋಕ್ ತೆಗೆದ್ ಬಿಡ್ರು. 80,000 ರೂಪಾಯಿ ಟೋಕ್ ನೀವು ತೆಗೆದ್ ಬಿಟ್ರು 1,00,000 ರೂಪಾಯಿ ಒಂದ್ ತಿಂಗಳಿಗೆ ನಿಮ್ಗೆ ಉಳಿತಾಯ ಆಯ್ತು.
ಒಂದ್ ಎರಡ್ ತಿಂಗಳು ಸೀಸನ್ ಆಯ್ತು ಅಂತಂದ್ರೆ 2 ಲಕ್ಷ ರೂಪಾಯಿ ಉಳಿತಾಯ ಆಯ್ತು. ಮತ್ತೆ ಬೇರೆ ಬೇರೆ ಸೀಸನ್ ಬರ್ತಿರ್ತಾವ, ಬೇರೆ ಬೇರೆ ದುಡುಕಿ ಮಾಡಕ್ ಹಾಕಿರ್ತೈತಿ. ಅಂದ್ರ ಉಳಿತಾಯ ಮಾಡತಕ್ಕಂತ ಒಂದು ಹಾದಿ, ಅಂದ್ರ ದುಡ್ಡನ್ನ ಗಳಿಕೆ ಮಾಡತಕ್ಕಂತ ಒಂದು ಹಾದಿ ಅದು. ಈ ರೀತಿ ನೀವು ಮಾಡ್ಕೋಬಹುದು. ಅಂದ್ರ ನಿಮಗ್ ಒಂದಿಷ್ಟು ಟಿಪ್ಸ್ ಗಳನ್ನ ಹೇಳ್ತೀನಿ, ನಿಮಗ್ ಅನುಕೂಲ ಬರ್ತಕ್ಕಂಥ ಟಿಪ್ಸ್ ಗಳನ್ನ ನೀವು ಉಪಯೋಗ ಮಾಡ್ಕೋಬಹುದು. ಇನ್ನು ಮೂರನೇದು ಏನಪ್ಪಾ ಅಂತಂತಂದ್ರ, ನಮ್ಗೇನೈತಿ ದುಡ್ಡ ಇಲ್ಲ ನಮ್ ಕಡೆ, ಆದ್ರೂ ದುಡುಕಿ ಆದಾಯ ಬರಬೇಕು ಅಂದ್ರ ಇದನ್ನ ಉಪಯೋಗ ಮಾಡೋ ಟಿಪ್ಸ್. ಹಾಗಾದ್ರೆ ಏನು ಇದು ಅಂತಂದ್ರ, ನೀವೊಬ್ಬ ಕಲಾಕಾರ ಆಗಿದ್ರಂದ್ರ, ಅಂದ್ರೆ ಒಂದು ಒಳ್ಳೆ ನಟರಾಗಿದ್ರಿ ಅಂತಂದ್ರ, ಹಾಸ್ಯ ನಟರಾಗಿದ್ರಿ ಅಂತಂದ್ರ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಡ್ರಿ. ಅದ್ರೊಳಗೆ ಏನೈತಿ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ವಿದ್ಯೆಯನ್ನ ಅದ್ರೊಳಗೆ ತೋರಿಸ್ರಿ. ಜನಗಳು ನಿಮ್ ನೋಡಿ ಒಂದು ಅಟ್ರಾಕ್ಷನ್ ಆದ್ರು ನೋಡಾಕತ್ರು ಅಂತಂದ್ರ ಅದರಿಂದ ವಿದ್ಯಾ ಬರ್ತೈತಿ. ಇಲ್ಲ ನನ್ನಲ್ಲಿ ಯಾವ್ದು ಜನ ನೋಡ್ತಕ್ಕಂತ ಕಾಮಿಡಿ ಆಗ್ಲಿ ಇನ್ನೊಂದಾಗ್ಲಿ ಇದು ಇಲ್ಲ ಅಂತಂದ್ರ, ನೀವೊಬ್ಬ ಅಡಿಗೆ ಭಟ್ರಾಗಿದ್ರಿ ಅಂದ್ರ, ಅಥವಾ ಹೆಣ್ಮಕ್ಳಾಗಿದ್ರಿ ಅಂತಂದ್ರ, ಅಡಿಗೆ ಕೆಲಸ ಮಾಡೋರಿದ್ರಿ ಅಂದ್ರ, ಅದ್ರಲ್ಲಿ ಬಹಳಷ್ಟು ಸವಿರುಚಿಯಾದಂತ ಅಡಿಗೆ ಮನಿ ಒಳಗೆ ನೀವು ಮಾಡ್ತಿದ್ರಿ ಅಂದ್ರ, ಅಂತಹದನ್ನ ಮಾಡಿ ಅದ್ರೊಳಗೆ ಜನರಿಗೆ ತೋರಿಸುವಂಗಿಂತ ಯಾವ ರೀತಿ ಏನೇನ್ ಹಾಕ್ಬೇಕು, ಉಪ್ಪು ಹೆಂಗ್ ಹಾಕ್ಬೇಕು, ಖಾರ ಹೆಂಗ್ ಹಾಕ್ಬೇಕು, ಬೆಲ್ಲ ಹೆಂಗ್ ಹಾಕ್ಬೇಕು, ಒಗ್ಗರಣೆ ಯಾವ ರೀತಿ ಹಾಕ್ಬೇಕು, ಇಂಥವೆಲ್ಲ ಐಟಮ್ ನೀವು ಹೇಳ್ಕೊಂಡು ಹೊಸ ಹೊಸ ಅಡಿಗೆಗಳನ್ನ ನೀವು ಹೇಳಿದ್ರಿ ಅಂತಂದ್ರ ಅದಕ್ಕೂ ಸಹಿತ ಆದಾಯ ಬರ್ತಿರ್ತೈತಿ. ಇನ್ನು ಅಡಿಗೆದು ಆಯ್ತು. ಇನ್ನ ಒಂದಿಷ್ಟು ಜನ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿರ್ತಾರ. ಮೋಟ್ರ್ ತುಂಬುದಾಗಿರ್ಬಹುದು, ಫ್ಯಾನ್ ವೆಂಡಿಂಗ್ ಮಾಡೋದಾಗಿರ್ಬಹುದು, ಇಲ್ಲ ಇಸ್ತ್ರಿ ರಿಪೇರಿ ಮಾಡೋದಾಗಿರ್ಬಹುದು, ಇಲ್ಲ ಫ್ರಿಜ್ ರಿಪೇರಿ ಮಾಡೋದಾಗಿರ್ಬಹುದು. ಇದನ್ನ ತಿಳಿಸ್ಕೊಡ್ರಿ ಜನರಿಗೆ ಹೇಳ್ಕೊಡ್ತೀನಿ ನಾನು, ಈ ರೀತಿ ಇರ್ತೈತಿ. ಏನಾದ್ರು ಸಮಸ್ಯೆ ಇದ್ರ ನನಗೆ ಕಾಲ್ ಮಾಡ್ರಿ, ನಾನು ಸ್ವತಃ ನಿಮ್ ಮನಿ ಬಂದ್ ರಿಪೇರಿ ಮಾಡಿ ಕೊಡ್ತೀನಿ, ನಿಮ್ ಕಲಿಸ್ಕೊಡ್ತೀನಿ ಅಂತ ನೀವೇನಾರ ಹೇಳ್ತಿದ್ರತ್ತಂದ್ರ ಅದನ್ನ ಹೇಳ್ರಿ, ಅದರಿಂದನೇ ಮಾಡ್ಬೋದು. ಮಾಡ್ಲಿಕ್ಕಿಂತ ಸಾಕಷ್ಟು ಅದಾವ. ಇಲ್ಲಪ್ಪಾ ಅಂತಂದ್ರ ನೀವೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಅದ್ರಿ ಅಂತ ತಿಳ್ಕೊಳ್ಳೋಣ, ಅಥವಾ ಆಯುರ್ವೇದಿಕ್ ಔಷಧ ಬಗ್ಗೆ ನಿಮ್ಗೆಲ್ಲ ಏನೋ ಮಾಹಿತಿ ಗೊತ್ತೈತಿ ಅಂತ ತಿಳ್ಕೊಳ್ಳೋಣ. ಗಿಡಗಳು ಅಂತ ಹೇಳಿ ಈ ಗಿಡ ತೋರಿಸ್ರಿ, ಇಲ್ಲಿ ಗಿಡ ಅದ ನೋಡ್ರಿ, ಇಂಥ ಗಿಡದ ಹೆಸರು ಹಿಂಗೈತಿ, ಇದಕ್ಕೇನೈತಿ, ಇದು ಇಂಥದಕ್ ಉಪಯೋಗ ಆಕೈತಿ, ಯಾವ್ಯಾವ ಜಡ್ಡಿಗೆ ಇದು ಏನೇನು ಉಪಯೋಗ ಆಕೈತಿ, ಯಾವ್ಯಾವ ಔಷಧಗಳು ತಗೋಬೇಕು, ಅದನ್ನೈತಿ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಡ್ರಿ. ನಿಮ್ಗೆ ಏನೋ ಹೆಚ್ಚು ಕಡಿಮೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ಆ ನಂಬರ್ ಕಾಲ್ ಮಾಡ್ರಿ, ಇಲ್ಲ ನನ್ ಕಾಂಟ್ಯಾಕ್ಟ್ ಮಾಡ್ರಿ, ಖುದ್ದಾಗಿ ನಿಮ್ಗೆ ಭೇಟಿ ಆಗ್ರಿ ಅಂತ ಹೇಳ್ರಿ. ಅದರಿಂದ ನೀವು ಆದಾಯವನ್ನ ಮಾಡಬಹುದು. ಇನ್ನ ಇದು ದುಡ್ಡು ಇಲ್ಲದೆ ಮಾಡ್ತಕ್ಕಂಥದ್ದು ಆಯ್ತು. ಇನ್ನು ದುಡ್ಡು ಇದ್ದದ್ದು ಇನ್ನೊಂದು ಪ್ಲಾನ್ ಹೇಳ್ತೀನಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೀವು ಸಿಟಿ ಒಳಗೆ ಒಂದು ಪ್ಲಾಟ್ಗಳನ್ನ ಖರೀದಿ ಮಾಡ್ರಿ. ಪ್ಲಾಟ್ ಖರೀದಿ ಮಾಡಿ ಅದನ್ನ ಎಷ್ಟ ಸುಮ್ಮಿಟ್ರು 2 ರಿಂದ 3 ವರ್ಷ, 3 ವರ್ಷನಾಗ ಏನಕತಿ ಡಬಲ್ ರೇಟ್ ಆಕತಿ, ನೀವು ಹೊಳ್ಳಿ ಮಾರ್ಕೋಬಹುದು. ಈ ರೀತಿನೂ ಮಾಡಬಹುದು. ಇಲ್ಲಪ್ಪ ಬೇಡ, ನಮ್ಗೆ ಎಲ್ಲಿ ತಗೊಳ್ಳೋದು ಮಾರೋದು ನಮ್ಗೆ ವ್ಯವಹಾರ ಸರಿ ಅನ್ಸಂಗಿಲ್ಲ ಅಂತಂದ್ರ, ಯಾವ್ದಾದ್ರು ಒಂದು ಕೋರ್ಟ್ ಆಗಿರ್ಬೋದು, ಇಂಥವೇನು ದೊಡ್ಡ ದೊಡ್ಡ ಆಫೀಸ್ಗಳು ಇರ್ತಾವ ನೋಡ್ರಿ, ತಹಸೀಲ್ದಾರ್ ಆಫೀಸ್ಗಳು ಆಗಿರ್ಬೋದು, ಮತ್ತೆ KSRCD ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಥದ್ ಯಾವ್ದೋ ಫ್ಯಾಕ್ಟ್ರಿ ಆಗಿರ್ಬೋದು, ಇಂಥದ್ ನಿಯರೆಸ್ಟ್ ನೀವೇನ್ ಮಾಡ್ಬೋದು, ಒಂದಿಷ್ಟು ಮನಿಗಳನ್ನ ಕಟ್ಟಿ ಬಾಡಿಗೆಗೆ ಕೊಟ್ರ ಆ ಬಾಡಿಗೆಯಿಂದನೂ ಸಹಿತ ನಿಮ್ಗೆ ಉತ್ಪನ್ನ ಬರಬಹುದು. ಹಿಂಗ ಯಾವ್ದಾದ್ರು ನೀಗೇನು ಎಷ್ಟು ಹೇಳಿದ್ನಲ್ಲ, ಇದ್ರೊಳಗೆ ಯಾವ್ದಾದ್ರು ನಿಮ್ಗೆ ಸರಿ ಅನಿಸ್ತೈತೋ ಅದನ್ನು ಉಪಯೋಗ ಮಾಡ್ಕೊಡ್ರಿ. ಅದರಿಂದ ಆದಾಯವನ್ನು ಮಾಡ್ಕೊಡ್ರಿ. ದುಡಿಯದೆ ಈ ರೀತಿ ದುಡ್ಡನ್ನ ಗಳಿಸಾಕ ಮಾರ್ಗ ಇದೆ. ಅದಕ್ಕ ನಾನು ಹೇಳಿರ್ತಕ್ಕಂತ ಮಾಹಿತಿ ನಿಮಗೇನಾದ್ರು ಸರಿ ಅನಿಸಿತ್ತಂದ್ರ ದಯವಿಟ್ಟು ಒಂದು ಲೈಕ್ ಮಾಡ್ರಿ. ಅದೇ ರೀತಿ ಸಬ್ಸ್ಕ್ರೈಬ್ ಬಟನ್ ಇದೆ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ಬೆಲ್ ಐಕನ್ ನೀವು ಕ್ಲಿಕ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಬರ್ತಾವ. ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.